ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಸ್ನೇಹಿತರೆ, ನಾನೇನು ಇವತ್ತು ಕಾಂಪೌಂಡ್ ವಾಲ್ದು ಇದು ಕೊಡ್ತಾ ಇದ್ದೀನಿ, ಉದಾಹರಣೆ ಕೊಡ್ತೀನಿ. ಅದು 30-40 ಒಂದು 30-40 ಸೈಡ್ಗೆ ಉದಾಹರಣೆಯಾಗಿ ಕೊಡ್ತಾ ಇರುವಂಥದ್ದು ಮೊದಲನೇದಾಗಿ ಒಂದು. ಇನ್ನು ಎರಡನೇ ವಿಚಾರ ಬಂದ್ಬಿಟ್ಟು ಪ್ರತಿಯೊಂದು ಈ ಬ್ರಿಕ್ ಕಾಂಪೌಂಡ್ ವಾಲ್ಗಿರ್ಬೋದು, ಹಾಗೆ AC-ಗಿರ್ಬೋದು. ಸೊ ಎರಡಕ್ಕೂ ಕೂಡ ನಿಮಗೆ ಫೌಂಡೇಶನ್ ಬೇಕಾಗುತ್ತೆ. ನೆನಪಿರ್ಲಿ, ಇದಕ್ಕೊಂದು ಫೌಂಡೇಶನ್ ಹಾಕಬೇಕಾಗುತ್ತೆ. ಸೊ ಇದು ಫೌಂಡೇಶನ್ ಖರ್ಚನ್ನು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡ್ತಾಳೆ. ಏನೇನು ಫೌಂಡೇಶನ್ ಇಂದ ಮೇಲ್ಗಡೆ ಏನು ಕಟ್ತಾ ಇದ್ರೆ ಸೊ ಅದನ್ನ ಮಾತ್ರ ನಾನು ಮೆನ್ಷನ್ ಮಾಡ್ತಾ ಇರೋದು. ಆದ್ರೂ ಕೂಡ ಯಾಕಂದ್ರೆ ಫೌಂಡೇಶನ್ ನಿಮಗೆ ತಕ್ಕಾಗಿ ನಿಮ್ಮ ಜಾಗ ಎಷ್ಟು ಅವೈಲೇಬಲ್ ಇದೆ ಸೊ ಅದ್ರ ಮೇಲೆ ನೀವು ಫೌಂಡೇಶನ್ ಹಾಕೊಬೇಕಾಗತ್ತೆ. ಎಷ್ಟು ಡೀಪ್ ಆಗಿ ಹಾಕ್ತೀರಾ, ಎಷ್ಟು ಅಗಲ ಹಾಕ್ತಿರೋದು ನಿಮಗೆ ಬಿಟ್ಟಿರೋದು. ಸೊ ಆದ್ರೂ ಕೂಡ ಒಂದು ಉದಾಹರಣೆ ಕೊಡ್ತೀನಿ. ಒಂದು ಫೌಂಡೇಶನ್ ಇದು ಯಾವುದಕ್ಕೆ ಇರಲಿ, ಒಂದು ಫೌಂಡೇಶನ್ ಬೇಕಂದ್ರೆ ಒಂದು 30-40 ಸೆಟ್ಗೆ ಆಲ್ ಓವರ್ 4 ಕಡೆ ಫೌಂಡೇಶನ್ ಹಾಕ್ಬೇಕಂದ್ರೆ ಅರೌಂಡ್ 15,000 to 20,000 rupees ಖರ್ಚಾಗುತ್ತೆ ಸ್ನೇಹಿತರೆ. ಸೊ ನಾನೇನು ನಿಮಗೆ ಎಸ್ಟಿಮೇಷನ್ ಕೊಡ್ತೀನಿ ಪ್ರತಿಯೊಂದಕ್ಕೂ, ಸೊ ಅದ್ರ ಜೊತೆ ಒಂದು 15,000 to 20,000 rupees ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೇಕಾಗತ್ತೆ ಸ್ನೇಹಿತರೆ. ಮೊದಲನೇದಾಗಿ ನಾನು ಕೊಡ್ತಾ ಇರುವಂಥದ್ದು ಫ್ಲೈ ಆ್ಯಶ್ ಅಥವಾ ಏನು ಕಾಂಕ್ರೀಟ್ ಬ್ಲಾಕ್ಸ್ ಬರುತ್ತಲ್ಲ, ಸೊ ಆ ಬ್ಲಾಕ್ಸ್. ಸೊ ಈ ಬ್ಲಾಕ್ಸ್ ಮೂಲಕ ಕಟ್ಟೋದಾದ್ರೆ ಎಷ್ಟಾಗುತ್ತೆ ಅನ್ನೋದನ್ನ ನಾನು ನಿಮಗೆ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಇದಿದೆ, ನಿಮಗೆ ಸಜೆಷನ್ಸ್ ಇದೆ. ದಯವಿಟ್ಟು ಈ ಬ್ರಿಕ್ ಮೂಲಕ ಯಾರು ಕಟ್ಟಲಿಕ್ಕೆ ಇದು ಮಾಡ್ತೀರಾ, ಇದಿರ್ಬೋದು AC ಬ್ರಿಕ್ಸ್ ಇರ್ಬೋದು, 4 ಇಂಚಿನ ಬ್ರಿಕ್ಸ್ ಅನ್ನ ಬಳಕೆ ಮಾಡಬೇಡಿ. ದಯವಿಟ್ಟು 4 ಇಂಚಿನ ಮೇಲೆ ಇರಲಿ. 6 ಇಂಚಸ್ 8 ಇಂಚಸ್ ಇದ್ರೆ ಪರವಾಗಿಲ್ಲ. ಯಾಕೆ 4 ಇಂಚಸ್ ಬೇಡ ಸ್ನೇಹಿತರೆ? 4 ಇಂಚಸ್ ಬ್ರಿಕ್ಸ್ ಏನು ಕಟ್ತೀರಾ, ಮುಂದೆ ಫ್ಯೂಚರ್ ಅಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿ ಏನು ವರ್ಕ್ ನಡೀತಾವಲ್ಲ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಲ್ಲ, ಅವಾಗ ಮೋಸ್ಟ್ ಆಫ್ ದ ಟೈಮ್ 60% ಟೈಮಲ್ಲಿ 60% ಅಲ್ಲಿ ಆಗಿರೋದು ಈ ಬ್ರಿಕ್ಸ್ಗಳನ್ನ, ಈ ವಾಲ್ಗಳೇನಿರುತ್ತೆ ಅದು ಒಡೆದೋಗುತ್ತೆ ಸ್ನೇಹಿತರೆ. ಕ್ರ್ಯಾಕ್ ಬರುವಂತಿರ್ಬೋದು, ಒಡೆದೋಗೋದಿರ್ಬೋದು. ಸೊ ಈ ತರ ಸಿಚುವೇಶನ್ ಉಂಟಾಗುತ್ತೆ ಅವರ ಕನ್ಸ್ಟ್ರಕ್ಷನ್ ಇಂದ, ಪಕ್ಕದಲ್ಲಿ ನಡೆಯೋ ಕನ್ಸ್ಟ್ರಕ್ಷನ್ ಇಂದ. ಸೊ ನೀವು ಡೆಫಿನೆಟ್ಲಿ ಅವ್ರ ಹತ್ರ ಜಗಳ ಮಾಡ್ಕೊಂಡು ಅದನ್ನ ರೆಡಿ ಮಾಡಿಸ್ಕೋಬಹುದು. ಆದ್ರೆ ಅದೊಂದು ಒಡೆದೋಗಿರೋದು, ಅದನ್ನ ಒಳ್ಳೆ ತೇಪೆ ಹಾಕ್ದಂಗಿರುತ್ತೆ. ಸೊ ಅದಕ್ಕಿಂತನೇ ಆಮೇಲೆ ಅದನ್ನ ಇದು ಮಾಡ್ಕೊಳ್ಳೋ ಬದಲು ದಯವಿಟ್ಟು 6 ಇಂಚಸ್ ಅಥವಾ ಎಬೋ ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಸ್ನೇಹಿತರೆ. ಸೊ ಹಾಗಾದ್ರೆ ಈ 6 ಇಂಚಸ್ ಇದಕ್ಕೆ ಎಷ್ಟು ಬೇಕಾಗುತ್ತೆ ಸ್ನೇಹಿತರೆ? ಒಂದು ಓವರ್ ಆಲ್ ಒಂದು ರೌಂಡ್ಗೆ ನಿಮಗೆ 104 ಪೀಸ್ ಬೇಕಾಗುತ್ತೆ, 104 ಬ್ರಿಕ್ಸ್ ಬೇಕಾಗುತ್ತೆ. ಸೊ ಅದ್ರ ಮೇಲೆ ಎಷ್ಟು ಕೋರ್ಸ್ ಹಾಕೊಂತೀರ ಅದು ನಿಮಗೆ ಬಿಟ್ಟಿರೋದು. ಬಟ್ ನಾನು ನಿಮಗೆ ಒಂದು 5 ಕೋರ್ಸಿನ ಇದು ಕೊಡ್ತೀನಿ, ಕೊಟೇಶನ್ ಹೇಳ್ತೀನಿ ಎಷ್ಟಾಗುತ್ತೆ ಆಗ್ಬೋದು ಅಂತ ಹೇಳ್ಬಿಟ್ಟು. ಸೊ 5 ಕೋರ್ಸಿಗೆ ನಿಮಗೆ 520 ಬ್ರಿಕ್ಸ್ ಬೇಕಾಗುತ್ತೆ. ಇದಕ್ಕೆ ನಿಮಗೆ 31 ರೂಪಾಯಿ ಅಂದ್ರೂ ಕೂಡ 16,120 16,120 ರೂಪಾಯಿ ಇದು ಬೀಳುತ್ತೆ ನಿಮಗೆ. ಬ್ರಿಕ್ಸ್ಗೆ ಬೇಕಾಗುತ್ತೆ. ಇದರ ಜೊತೆಯಲ್ಲಿ ಅಗ್ರಿಗೇಟ್ಸ್ ಇರ್ಬೋದು, ಪ್ಲಾಸ್ಟರಿಂಗ್ ಸ್ಯಾಂಡ್ ಇರ್ಬೋದು, ಸಿಮೆಂಟ್, ಲೇಬರ್ ಕಾಸ್ಟ್, ಎವ್ರಿಥಿಂಗ್ ಇನ್ಕ್ಲೂಡ್ ಮಾಡಿದಾಗ ಎಕ್ಸ್ಟ್ರಾ 20,000 ಆ್ಯಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. 20,000 to 25,000 rupees ಆ್ಯಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಓವರ್ ಆಲ್ ಆಗಿ ನಿಮಗೆ 35,000ದಿಂದ 40,000 ರೂಪಾಯಿ ಖರ್ಚು ಬರುತ್ತೆ ಸ್ನೇಹಿತರೆ. ಓಕೆ, ಸೊ ಇದನ್ನ ಈ ಫ್ಲೈ ಆ್ಯಶ್ ಬ್ರಿಕ್ಸ್ ಅಲ್ಲಿ ಮಾಡೋದಿದ್ರೆ ವಿತ್ ಪ್ಲಾಸ್ಟರಿಂಗ್, ನೆನಪಲ್ಲಿರಲಿ, ವಿತ್ ಪ್ಲಾಸ್ಟರಿಂಗ್. ಬಟ್ ಇದಕ್ಕೆ ಇದು 40,000 ರೂಪಾಯಿ ಅನ್ಕೊಂಡ್ರು ಕೂಡ ಇದ್ರ ಜೊತೆ ನಾನು ಮುಂಚೆನೇ ಹೇಳ್ದಂಗೆ ಇದಕ್ಕೆ ಒಂದು ಫೌಂಡೇಶನ್ ಬೇಕೇ ಬೇಕು. ಫೌಂಡೇಶನ್ಗೆ ನಿಮಗೆ 15,000 to 20,000 ರೂಪೀಸ್ ಖರ್ಚಾಗುತ್ತೆ. ಸೊ ಓವರ್ ಆಲ್ ಆಗಿ ಹೇಳ್ಬೇಕಂತಂದ್ರೆ ನಿಮಗೆ 50,000 to 55,000 ರೂಪಾಯಿಗೆ ಈ ರೀತಿಯ ಕಾಂಪೌಂಡ್ಗಳು ರೆಡಿ ಆಗ್ತವೆ ಸ್ನೇಹಿತರೆ. ಹಾಗಾದ್ರೆ ಇದನ್ನ ಕಟ್ಟಲಿಕ್ಕೆ ಎಷ್ಟು ಡ್ಯೂರೇಷನ್ ಎಷ್ಟು ತಗೊಳುತ್ತೆ, ಸಮಯ ಎಷ್ಟು ತಗೊಳುತ್ತೆ ಸ್ನೇಹಿತರೆ? ಇದು ನಿಮಗೂ ಪರ್ ಫೇಸ್ ಕಡೆ ನಿಮಗೆ ಕಟ್ಟಲಿಕ್ಕೆ 1 ಡೇ ತಗೊಳುತ್ತೆ. ಸೊ ಓವರ್ ಆಲ್ ಆಗಿ 4 ಕಡೆ ಕಟ್ಟಲಿಕ್ಕೆ ನಿಮಗೆ 4 to 5 days ಬೇಕಾಗುತ್ತೆ ಸ್ನೇಹಿತರೆ. ನೆನಪಲ್ಲಿರಲಿ, ಇದನ್ನು ಪೂರ್ತಿ ಕಂಪ್ಲೀಟ್ ಮಾಡೋಕ್ಕೆ ಅರೌಂಡ್ 1 ವೀಕ್ ಅಂತೂ ಬೇಕು. ಮುಂದಿನ ನೆಕ್ಸ್ಟ್ ವಿಚಾರವನ್ನು ತಗೊಳ್ಳೋಣ. ನೆಕ್ಸ್ಟ್ ಉದಾಹರಣೆ ಫ್ರೀ ಫ್ಯಾಬ್ರಿಕೇಟೆಡ್ ಕಾಂಪೌಂಡ್ ವಾಲ್ಗಳು. ಹೌದು, ಇದು ಆಕ್ಚುಲಿ ಅಮೇಸಿಂಗ್ ಆಗಿರುತ್ತೆ, ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಒನ್ ಆಫ್ ಮೈ ಫೇವ್ರೇಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ನಿಮಗೆ ಎಷ್ಟು ಖರ್ಚಾಗುತ್ತೆ ಸ್ನೇಹಿತರೆ? ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಓವರ್ ಆಲ್ ಆಗಿ 560 ಸ್ಕ್ವೇರ್ ಫೀಟ್ ಆಗುತ್ತೆ ಸ್ನೇಹಿತರೆ. ಇದನ್ನ ಆಕ್ಚುಲಿ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ನಿಮಗೆ ಚಾರ್ಜ್ ಮಾಡ್ತಾರೆ. ಸೊ ಇದು ನಿಮಗೆ 560 ಸ್ಕ್ವೇರ್ ಫೀಟ್ ಆಗುತ್ತೆ. ಹಾಗಾದ್ರೆ ಇದು ದಪ್ಪ ಬಂದ್ಬಿಟ್ಟು 50 mm. ಸೊ ಇದು ನಿಮಗೆ ಅರೌಂಡ್ ಒಂದು ಓವರ್ ಆಲ್ ಆಗಿ ಹೇಳ್ತಾ ಇದ್ದೀನಿ, ಕಮ್ಮಿಗೂ ಸಿಗುತ್ತೆ ಜಾಸ್ತಿಗೂ ಸಿಗುತ್ತೆ. ನೆನಪಲ್ಲಿರಲಿ, 80 rupees ಪರ್ ಸ್ಕ್ವೇರ್ ಫೀಟ್ ಚಾರ್ಜ್ ಆಗುತ್ತೆ ಸ್ನೇಹಿತರೆ. ಎವ್ರಿಥಿಂಗ್ ಇನ್ಕ್ಲೂಡಿಂಗ್ ಇನ್ಸ್ಟಾಲೇಷನ್, ನೆನಪಲ್ಲಿರಲಿ. ಸೊ ಹಾಗಾದ್ರೆ ಡೆಫಿನೆಟ್ಲಿ ಇದರದ್ದು ಇನ್ನೊಂದು ಏನಿದೆ ಹೇಳ್ಬೇಕು ವಿಚಾರ ಅಂತಂದ್ರೆ, ಇದನ್ನ ಬೇರೆ ಬೇರೆ ಡಿಸೈನ್ಗಳಿಗೆ, ನಿಜವಾಗ್ಲೂ ಇವಾಗ ಅಮೇಸಿಂಗ್ ಡಿಸೈನ್ಗಳು ಬರ್ತಾ ಇದೆ, ಕಲರ್ಗಳು ಬರ್ತಾ ಇದೆ. ಸೊ ಈ ಡಿಸೈನ್ಗಳಿಗೆ ನೀವು ಹೋಗ್ತೀರಾ ಅಂದ್ರೆ ಇದರ ಬೆಲೆ ಜಾಸ್ತಿ ಆಗುತ್ತೆ. ನೆನಪಲ್ಲಿರಲಿ, 80 ರೂಪಾಯಿಗೆ ಸಿಗಲ್ಲ, 100-120 ರೂಪಾಯಿ ತನಕ ಹೋಗುತ್ತೆ. ಬಟ್ ಒಂದು ಮಾಮೂಲಿಯಾಗಿ ಒಂದು ಹಾಕುವಂಥದ್ದು ನಾರ್ಮಲ್ ಆಗಿದೆಯಲ್ಲ, ಸೊ ಸ್ಟ್ಯಾಂಡರ್ಡ್ ಹಾಕ್ಬೇಕಂತ ನಿಮಗೆ 80 to 90 ರೂಪಾಯಿ ಆಗುತ್ತೆ. 80 ರೂಪೀಸ್ಗೂ ಕೂಡ ಸಿಗುತ್ತೆ. ಸೊ ಇದು ನಿಮಗೆ 45,000 ರೂಪಾಯಿ
ಆಗುತ್ತೆ ಸ್ನೇಹಿತರೆ, ಚಾರ್ಜಸ್ ಆಗುತ್ತೆ. ಸೊ ಇದ್ರ ಜೊತೆಲಿ ನಿಮಗೆ ಸಿಮೆಂಟ್ ಕೂಡ ಬೇಕು. ಸೊ ಸಿಮೆಂಟ್ 4-5,000 ರೂಪೀಸ್ ಸಿಮೆಂಟ್ ಅಂದ್ರೂ ಕೂಡ ನಿಮಗೆ ಹತ್ತತ್ರ 50,000 ರೂಪೀಸ್, 50,000 ರೂಪಾಯಿ ನಿಮಗೆ ಖರ್ಚಾಗುತ್ತೆ ಸ್ನೇಹಿತರೆ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ. ಇದಕ್ಕೆ ಆದರೆ ನೆನಪಲ್ಲಿ ಇದಕ್ಕೆ ಯಾವುದೇ ರೀತಿ ಫೌಂಡೇಶನ್ ಏನೂ ಬೇಡ. ಸೊ ಅವ್ರು ಏನು ಹೇಳ್ತಾರೆ, ತಮ್ಮ ಪೋಲ್ ತೊಗೊಂಬಂದಿರ್ತಾರೆ, ಆ ಪೋಲನ್ನು ಅಲ್ಲೇ ನೆಲದಲ್ಲಿ ಡಿಗ್ ಮಾಡಿಬಿಟ್ಟು ಹಾಕಿಬಿಟ್ಟು ಅದರಲ್ಲಿ ಕಾಂಕ್ರೀಟನ್ನು ಫಿಲ್ ಮಾಡಲಾಗುತ್ತೆ. ಸೊ ಅದಕ್ಕೆ ಒಂದು 5,000 ರೂಪೀಸ್ ಎಕ್ಸ್ಟ್ರಾ ಸಿಮೆಂಟ್ ಅಂತ ಕಾಂಕ್ರೀಟ್ ಚಾರ್ಜಸ್ ಇಟ್ಕೊಂಡಿದ್ದೀನಿ. ಸೊ ಓವರ್ ಆಲ್ ಆಗಿ 50,000 ರೂಪೀಸಲ್ಲಿ ಈ ಪ್ರೀ ಫ್ಯಾಬ್ರಿಕೇಟೆಡ್ ಕಾಂಪೌಂಡ್ ವಾಲ್ಗಳನ್ನು ನೀವು ರೆಡಿ ಮಾಡ್ಬೋದು ಸ್ನೇಹಿತರೆ. ಹಾಗಾದರೆ ಎಷ್ಟು ಟೈಮಲ್ಲಿ ಇದನ್ನು ಹಾಕಬಹುದು ಸ್ನೇಹಿತರೆ? ಇದನ್ನು ಆಲ್ ಓವರ್ ಹಾಕಲಿಕ್ಕೆ, ಆಲ್ ಓವರ್ 30-40 ಸೈಟಲ್ಲಿ ಪೂರ್ತಿ ಹಾಕಲಿಕ್ಕೆ ನಿಮಗೆ ಕೇವಲ 1 ದಿನ ಸಾಕು ಸ್ನೇಹಿತರೆ. ಹೌದು ಸ್ನೇಹಿತರೆ, 1-1.5 ದಿನ. ಆದರೆ ಮೋಸ್ಟ್ ಆಫ್ ದ ಟೈಮಲ್ಲಿ 1 ದಿನದಲ್ಲಿ ಹಾಕ್ತಾರೆ. ಆದರೂ ಕೂಡ ಲೇಟ್ ಆಯಿತು ಅಂದರೂ ಕೂಡ 2 ದಿನದಲ್ಲಿ ನಿಮ್ಮ ಇದನ್ನು ಕಂಪ್ಲೀಟ್ ಮಾಡಿಬಿಡ್ಬೋದು ಸ್ನೇಹಿತರೆ. ಆದರೆ ಒಂದು ಮುಖ್ಯವಾದ ವಿಚಾರ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಪ್ರೀ ಫ್ಯಾಬ್ರಿಕೇಟೆಡ್ ವಾಲ್ಗಳನ್ನು ಹಾಕಬೇಕಾದ್ರೆ ಮೇಲ್ಗಡೆ ಲೆವೆಲ್ ಕೊಡ್ಲಿಕ್ಕೋಸ್ಕರ, ಹೈಟನ್ನು ಅಪ್ ಮಾಡ್ಲಿಕ್ಕೋಸ್ಕರ, ಅಂದರೆ ಕೆಲವು ಕಡೆ ಎತ್ತರ ತಗ್ಗ ಇರತ್ತಲ್ಲ, ಅಲ್ಲಿ ಏನು ಮಾಡ್ತಾರೆ ಅಂದರೆ ಕೆಳಗಡೆ ಫ್ಲ್ಯಾಂಕ್ಸ್ ಏನಿರುತ್ತೆ ಆ ಫ್ಲ್ಯಾಂಕ್ಸಲ್ಲಿ ಇದನ್ನ ಕೊಡ್ತಾರೆ, ಪ್ಯಾಕಿಂಗ್ ಅನ್ನ ಕೊಡ್ತಾರೆ, ಕಲ್ಗಳನ್ನ ಕೊಟ್ಬಿಟ್ಟು ಅದನ್ನ ಎತ್ತರ ಮಾಡ್ತಾರೆ. ದಯವಿಟ್ಟು ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ಬೇಕಾದ್ರೆ ಒಂದು ಫ್ಲ್ಯಾಂಕ್ ಎಕ್ಸ್ಟ್ರಾ ಹಾಕಿದ್ರು ಪರವಾಗಿಲ್ಲ, ಆ ಥರ ಮಾಡಬೇಡಿ. ಇಲ್ಲ ಅಂತಂದ್ರೆ ಅನ್ಯವನ್ ಆಗಿದ್ರು ಪರವಾಗಿಲ್ಲ, ಕೆಳಗಡೆ ನೀವು ಪ್ಯಾಕಿಂಗ್ ಅನ್ನ ಕೊಡಬೇಡಿ ಸ್ನೇಹಿತರೆ. ಸೊ ಕೆಳಗಡೆ ಪ್ಯಾಕಿಂಗ್ ಕೊಡೋದ್ರಿಂದ ನೀವು ಏನು ಕಾಂಪೌಂಡ್ ವಾಲನ್ನು ರೆಡಿ ಮಾಡ್ತಾ ಇದ್ರೆ ಅದರ ಮೂಲ ವಿಚಾರನೇ ಹೊರಟೋಗುತ್ತೆ. ಸೊ ಆ ಏನು ಕೆಳಗಡೆ ಗ್ಯಾಪಲ್ಲಿ ಇರುತ್ತೆ ಅದರಲ್ಲಿ ಇಲಿಗಳು, ಹೆಗ್ಣಗಳಿರ್ಬೋದು, ಹುಳ ಉಪ್ಪಟೆಗಳಿರ್ಬೋದು, ಬೆಕ್ಕಿರ್ಬೋದು, ಸೊ ಅವು ಫ್ರೀಯಾಗಿ ಓಡಾಡ್ತಾ ಇರ್ತವೆ. ಇದು ನೀವು ಹಾಕಿದ್ರೆ ಯಾವುದೇ ರೀತಿ ಪ್ರಯೋಜನ ಮಾಡ್ದಂಗೆ ಆಗಿಲ್ಲ ಸ್ನೇಹಿತರೆ. ಇಲ್ಲ ಅಂತಂದ್ರೆ ನೀವು ಕೆಲವೊಬ್ರು ಹೇಳ್ಬೋದು, ಇಲ್ಲ ನಾವು ಅದನ್ನು ಮಣ್ಣಿನ ಮುಚ್ಚಿಬಿಡ್ತೀವಿ ಅಂತ ಹೇಳ್ಬೋದು. ಡೆಫಿನೆಟ್ಲಿ ನೋ, ಮಣ್ಣಿನ ಮುಚ್ಚೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಯಾವುದೇ ಇಲ್ಲಿ ಇರ್ಬೋದು, ಇದ್ದಿರ್ಬೋದು, ಆರಾಮಾಗಿ ಮಣ್ಣು ಮೂಲಕ್ಕೆ ಕಡೆ ಬರ್ಬೋದು. ಒಂದು ವೇಳೆ ಸಿಮೆಂಟಿನಿಂದ ನೀವು ಮುಚ್ಚೋದಾದ್ರೆ ಓಕೆ, ಬಟ್ ಅದಕ್ಕೆ ನಿಮಗೆ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ. ಅದರ ಬದಲು ಏನು ಪ್ಲ್ಯಾಂಕ್ಸ್ ಇರುತ್ತೆ ಅದನ್ನು ನೆಲಕ್ಕೆ ಟಚ್ ಮಾಡಿ, ಇಲ್ಲ ಅಂತಂದ್ರೆ ನೆಲದ ಒಳಗಡೆ 1-2 ಇಂಚ್ ಹಾಕ್ತೀರಾ ಅಂದ್ರೆ ಇನ್ನು ಉತ್ತಮ ಸ್ನೇಹಿತರೆ. ಇದನ್ನ ನೆನಪಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನಾನು ನಿಮ್ಮ ವಿಜಯ್ ಕುಮಾರ್, ಕೈಟ್ಸ್ ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪನಿಯಿಂದ ಮಾತಾಡ್ತಾ ಇರೋದು. ನಿಮ್ಮ ಕನಸಿನ ಮನೆಯನ್ನು ರಿಯಾಯಿತಿ ದರದಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕು ಅನಿಸಿದ್ದಲ್ಲಿ ಈ ಕೆಳಗಡೆ ಕೊಟ್ಟಿರುವಂಥ ನಂಬರನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳ್ಕೋಬೇಕು. ನಿಮ್ಮ ಕನಸಿನ ಮನೆಯನ್ನು ರಿಯಾಯಿತಿ ದರದಲ್ಲಿ ಕಟ್ಟಬೇಕು ಅಂತಂದರೆ ಮೇಲ್ಕೊಟ್ಟಿರುವಂಥ ಕನ್ನಡಕವರ ಚಾನಲ್ನ ಅಲ್ಲಿ ನಾವು ಪೂರ್ತಿ ಕೊಲ್ಯಾಬರೇಟ್ ಆಗಿ ಒಂದು ವಿಡಿಯೋ ಮಾಡಿದ್ದೀವಿ. ನೀವು ಅದನ್ನು ವಿಸಿಟ್ ಮಾಡಿದರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಧನ್ಯವಾದಗಳು ಸ್ನೇಹಿತರೆ. ಹೌದು ಸ್ನೇಹಿತರೆ, ಏನು ಕೈಟ್ಸ್ ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಇದೆಲ್ಲ, ಹೌದು ಇವರು ಒಂದು ನಂಬಿಕಸ್ಥ ಕಂಪನಿ. ರಿಯಾಯಿತಿ ದರದಲ್ಲಿ ನಮ್ಮ ಕನ್ನಡಿಗರಿಗೋಸ್ಕರ, ನಮ್ಮ ಕನ್ನಡಕವರ ಚಾನಲ್ ಇವರಿಗೋಸ್ಕರ ಉತ್ತಮವಾದ ಗೃಹ ನಿರ್ಮಾಣವನ್ನು ಮಾಡಿಕೊಡ್ತಾ ಇದ್ದಾರೆ. ನಿಮ್ಮ ಜೊತೆಯಲ್ಲಿ ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದಾರೆ. ಹೌದು, ಇವ್ರದ್ದು ಬೇಸಿಕ್, ಮೀಡಿಯಂ ಮತ್ತು ಪ್ರೀಮಿಯಂ ಪ್ಯಾಕೇಜಸ್ಗಳಿದೆ. ಪ್ರತಿ ಪ್ಯಾಕೇಜ್ಗಳಲ್ಲೂ 100 ರೂಪೀಸ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಸೊ ಇವ್ರದ್ದು ಮಿನಿಮಮ್ ಬೇಸಿಕ್ ಪ್ಯಾಕೇಜ್ ಏನಿದೆ ಅದು 1550ಗೆ ಮಾಡ್ಕೊಡ್ತಾ ಇದ್ದಾರೆ. 100 ರೂಪೀಸ್ ಡಿಸ್ಕೌಂಟ್ ಆಗ್ತಾ ಇದೆ 1650 ಇಂದ. ಮೀಡಿಯಂ 1850 ಇರೋದನ್ನ 1750ಗೆ ಮಾಡ್ಕೊಡ್ತಾ ಇದ್ದಾರೆ. ಪ್ರೀಮಿಯಂ ಅನ್ನ 2000 ರೂಪೀಸ್ ಪ್ಯಾಕೇಜ್ ಅನ್ನ 1900 ರೂಪೀಸ್ಗೆ ಮಾಡ್ಕೊಡ್ತಾ ಇದ್ದಾರೆ. ಅಂದ್ರೆ ಪ್ರತಿ ಚದರಕ್ಕೆ ನಿಮಗೆ 10,000 ರೂಪೀಸ್ ಡಿಸ್ಕೌಂಟ್. ಅದೇ ನೀವು ಒಂದು 1000 ಸ್ಕ್ವೇರ್ ಫೀಟ್ ನ ಒಂದು ಮನೆ ಕಟ್ತಾ ಇದ್ದೀರಾ ಅಂದ್ರೆ 1 ಲಕ್ಷದ ಡಿಸ್ಕೌಂಟ್ ಅನ್ನ ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಆಫರ್ನ ಸದುಪಯೋಗ ಪಡಿಸ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ಅವರ ಇದಿದೆ, ಕಾಂಟ್ಯಾಕ್ಟ್ಸ್ ಲಿಂಕ್ಸ್ಗಳಿದೆ. ಸೊ ಅದನ್ನ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಒಂದು ಉತ್ತಮವಾದ ಸರ್ವಿಸಸ್ನ ನೀವು ರಿಯಾಯಿತಿ ದರದಲ್ಲಿ ಪಡ್ಕೋಬಹುದು. ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸ್ಕೋಬಹುದು ಸ್ನೇಹಿತರೆ. AC ಬ್ಲಾಕ್ಸ್, ಏನು ಲೈಟ್ ವೇಟ್ ಬ್ಲಾಕ್ಸ್ ಇರುತ್ತಲ್ಲ, ನಾನು ಒನ್ ಆಫ್ ದ ಫೇವ್ರೇಟ್ ಇದೆ. ಇದು ಕೂಡ ಆ್ಯಕ್ಚುಲಿ ನನ್ನ ಫೇವ್ರೇಟ್. ತುಂಬ ಚೆನ್ನಾಗಿದೆ, ಅಮೇಝಿಂಗ್ ಆಗಿರುತ್ತೆ. ನಾನು ಆ್ಯಕ್ಚುಲಿ ಇದ್ರ ಮೇಲೆ ನಿಮಗೆ ಒಂದು ಸಪ್ರೇಟ್ ವಿಡಿಯೋನ ಮಾಡ್ತೀನಿ, ಈ ಬ್ಲಾಕ್ಸ್ ಹೇಗೆ ವರ್ಕ್ ಆಗುತ್ತೆ ಅದ್ರ ಬಗ್ಗೆ. ನಿಜವಾಗ್ಲೂ ಅದ್ರ ಬಗ್ಗೆ ತುಂಬ ತಿಳ್ಕೊಳ್ಳೋದು ತುಂಬ ಇದೆ ನೀವು ಆ್ಯಕ್ಚುಲಿ. ಸೊ ಈ AC ಬ್ಲಾಕ್ಸ್ ಮೂಲಕ ನಾವು ಹೇಗೆ ಇದು ಮಾಡ್ಬೋದು, ಎಷ್ಟು ವೆಚ್ಚ ಆಗುತ್ತೆ ಸ್ನೇಹಿತರೆ. AC ಬ್ಲಾಕ್ಸ್ ಇದೆಲ್ಲ, ಇದು ಕೂಡ ಅಷ್ಟೇ 6 ಇಂಚಸ್ 8 ಇಂಚಸ್ ಮೇಲೆ ಹಾಕಿ. ಆದರೆ ಇದ್ರ ಇನ್ನೊಂದು ಇದೇನಂತಂದ್ರೆ ಇದು 2 ಫೀಟ್ ಲಾಂಗ್ ಇದೆ. ಇದಕ್ಕೆ ನಿಮಗೆ ಎಷ್ಟು ಬೇಕಾಗುತ್ತೆ ಸ್ನೇಹಿತರೆ? ಇದನ್ನ ನೀವು ಒಂದು ರೌಂಡ್ ಹಾಕ್ಲಿಕ್ಕೆ, ನಿಮಗೆ ಓವರ್ ಆಲ್ ಆಗಿ ಹಾಕ್ಲಿಕ್ಕೆ ನಿಮಗೆ 70 ಪೀಸಸ್ ಬೇಕಾಗುತ್ತೆ ಸ್ನೇಹಿತರೆ. ಹೌದು, 70 ಪೀಸ್ಗಳು ಬೇಕು. ಸೊ ನಿಮಗೆ ಇದನ್ನು ಕೂಡ ಒಂದು 5 ಕೋರ್ಸ್ ಹಾಕ್ತೀನಿ ಅಂದ್ರೂ ಕೂಡ ನಿಮಗೆ 350 ಪೀಸ್ಗಳು ಬೇಕಾಗುತ್ತೆ ಸ್ನೇಹಿತರೆ. ನೆನಪಲ್ಲಿ 350 ಪೀಸ್ಗಳು ಬೇಕಾಗುತ್ತೆ. ಸೊ 350 ಪೀಸ್ಗೆ ಎಷ್ಟು ಬೆಲೆ ಸ್ನೇಹಿತರೆ? ಇದರ ಬೆಲೆ 70 ರೂಪಾಯಿ ಸ್ನೇಹಿತರೆ. ಅವರೇಜ್ ಹೇಳ್ತಾ ಇದ್ದೀನಿ ನಾನು. ನೀವಲ್ಲಿ ಕೆಲವರು ಹೇಳ್ಬೋದು 70 ರೂಪಾಯಿ ಸಿಗ್ತಾ ಇಲ್ಲ, ಜಾಸ್ತಿ ಹೇಳ್ತಾ ಇದ್ರೆ. ಇನ್ನೊಂದು ಕೆಲವು ಕಡೆ ಕಮ್ಮಿ ಬಿ ಸಿಗ್ಬೋದು. ಸೊ ನಾನು ಏವರೇಜ್ ಆಗಿ ಹೇಳ್ತಾ ಇರೋದು 70 ರೂಪಾಯಿ ಸ್ನೇಹಿತರೆ. ಸೊ 70 ರೂಪಾಯಿಗೆ ಎಷ್ಟಾಗುತ್ತೆ ಸ್ನೇಹಿತರೆ? 70 ರೂಪಾಯಿಗೆ ನಿಮಗೆ 24,500 ರೂಪೀಸ್ ಆಗುತ್ತೆ ಸ್ನೇಹಿತರೆ. 24,500 ರೂಪೀಸ್ ಆಗುತ್ತೆ. ಇದರ ಜೊತೆಯಲ್ಲಿ ಇದನ್ನು ಕಟ್ಟಲಿಕ್ಕೆ ನಿಮಗೆ ಸಿಮೆಂಟ್ ಚಾರ್ಜಸ್ ಓನ್ಲಿ 5,000 ರೂಪೀಸ್.
ಯಾಕಪ್ಪ ಪ್ಲಾಸ್ಟಿಂಗ್ ಮಾಡೋದು ಬೇಡ, ಡೆಫಿನೆಟ್ಲಿ ಇದಕ್ಕೆ ಪ್ಲಾಸ್ಟರಿಂಗ್ ಮಾಡುವ ಅಗತ್ಯವಿಲ್ಲ, ಅದನ್ನು ನಾನು ಮುಂದೆ ಹೇಳ್ತೀನಿ. ಸೊ ಇದಕ್ಕೆ ಸಿಮೆಂಟ್ ಚಾರ್ಜಸ್ 5000 ರುಪೀಸ್, ಲೇಬರ್ ಕಾಸ್ಟ್ ಕೇವಲ 6000 ರುಪೀಸ್. ಸೊ ಟೋಟಲ್ ಆಗಿ ಓವರ್ ಆಲ್ ಆಗಿ ನಿಮಗೆ 35,000 ರೂಪಾಯಿಗೆ ಇದು ರೆಡಿ ಆಗುತ್ತೆ ಸ್ನೇಹಿತರೆ. ಆದರೆ ನಾನು ಮುಂಚೆ ಹೇಳ್ದಂಗೆ ಇದಕ್ಕೂ ಕೂಡ ಬೇಸ್ ಬೇಕು, ಒಂದು ಇದು ರೆಡಿ ಮಾಡಲೇಬೇಕು, ಫೌಂಡೇಶನ್ ರೆಡಿ ಮಾಡಲೇಬೇಕು. ಇದನ್ನು ಕೂಡ ನೀವು ಆ್ಯಡ್ ಮಾಡಿಕೊಂಡ್ರೆ 15,000 ಆ್ಯಡ್ ಮಾಡಿದ್ರು ಕೂಡ ಇದು ನಿಮಗೆ 50,000 ಅರೌಂಡಲ್ಲಿ ರೆಡಿ ಆಗುತ್ತೆ ಸ್ನೇಹಿತರೆ. ಸೊ ಇವಾಗ ನೀವು ಕೇಳ್ತೀರಾ ಪ್ಲಾಸ್ಟಿಂಗ್ ಏನಕ್ಕೆ ಬೇಡ ಸ್ನೇಹಿತರೆ? ಇದಕ್ಕೆ ಪ್ಲಾಸ್ಟಿಂಗ್ನ ಅಗತ್ಯವಿಲ್ಲ. ಇದರ ಮೇಲ್ಮೈ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ, ನೀಟಾಗಿ ಫಿನಿಶಿಂಗ್ ಮಾಡಿ ಇದರ ಮೇಲೆ ನೀವು ಡೈರೆಕ್ಟ್ ಆಗಿ ಪಟ್ಟಿ ಮಾಡಿಬಿಟ್ಟು ಪೇಂಟ್ ಮಾಡ್ಬೋದು ಸ್ನೇಹಿತರೆ. ಹೌದು, ಇದ್ರ ಮೇಲೆ ಡೈರೆಕ್ಟ್ ಆಗಿ ಪಟ್ಟಿ ಮಾಡಿ ಪೇಂಟ್ ಮಾಡ್ಬೋದು. ಬಟ್ ನೀವು ಕೇಳ್ಬೋದು ಮಳೆ ಎಲ್ಲ ಬಂದರೆ ಇದು ನೀರು ಇದಾಗಲ್ವಾ? ಡೆಫಿನೆಟ್ಲಿ ಆಗಲ್ಲ. ನಾನು ಅದಕ್ಕೆ ಹೇಳಿದೆ AC ಬ್ಲಾಕ್ ಬಗ್ಗೆ ಸಪ್ರೇಟ್ ವಿಡಿಯೋ ತರ್ತೀನಿ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ ಈ AC ಬ್ಲಾಕನ್ನು ನೀವು ಎಷ್ಟೇ ನೀರಲ್ಲಿ ನೆನೆಸಿ, ನೀರಿನಲ್ಲಿ ಮುಳಿಸಿ, ಇದರ ಮೇಲ್ಮೈನ ಅರ್ಧ ಇಂಚಿನಿಂದ 1 ಇಂಚ್ವರೆಗೆ ಮಾತ್ರ ನೀರು ಹೋಗುತ್ತೆ, ಬಿಟ್ರೆ ಇದು ಕಂಪ್ಲೀಟ್ ಆಗಿ ನೀರನ್ನು ಹೀರ್ಕೊಳ್ಳೋದಿಲ್ಲ. ಸೊ ಇದೇ ವೈಶಿಷ್ಟ್ಯ. ಸೊ ಇದರಿಂದ ನಿಮಗೆ ಯಾವುದೇ ರೀತಿ ಟೆನ್ಷನ್ ಬೇಡ. ಇದ್ರೊಳಗಡೆ ನೀರು ತುಂಬಿಕೊಳ್ಳುತ್ತೆ, ಮಳೆ ಬಂದಾಗ ಡೈರೆಕ್ಟ್ ನೀರು ಹೋಗುತ್ತೆ, ಕ್ರ್ಯಾಕ್ಸ್ಗಳು ಬರ್ತವೆ, ಹಾಳಾಗುತ್ತೆ, ಡೆಫಿನೆಟ್ಲಿ ಏನೂ ಆಗಲ್ಲ. ಸೊ ನೀವು ಇದನ್ನು ಯೂಸ್ ಮಾಡ್ಬೋದು. ಡೈರೆಕ್ಟ್ ಆಗಿ ಪಟ್ಟಿ ಮಾಡಿಬಿಟ್ಟು ಇದಕ್ಕೆ ಪೇಂಟ್ ಮಾಡಿದ್ರೆ ಅಮೇಝಿಂಗ್ ಆಗಿರುತ್ತೆ ಸ್ನೇಹಿತರೆ. ಸೊ ಇವಾಗ ನೆಕ್ಸ್ಟ್ ವಿಚಾರ ಬಂದ್ಬಿಟ್ಟು 50,000 ರುಪೀಸ್ ಖರ್ಚಾಗುತ್ತೆ. ಸೊ ನೆಕ್ಸ್ಟ್ ವಿಚಾರ, ಇದು ಎಷ್ಟು ದಿನದಲ್ಲಿ ರೆಡಿ ಆಗುತ್ತೆ ಆಲ್ ಓವರ್ ಕಂಪೌಂಡ್ ಮಾಡಲಿಕ್ಕೆ? ಸ್ನೇಹಿತರೆ ಈ ಬ್ಲಾಕ್ಸ್ಗಳು ತುಂಬ ಲೈಟ್ ವೇಟ್ ಆಗಿರುತ್ತೆ, ಪ್ಲಸ್ ಪ್ಲಾಸ್ಟರಿಂಗ್ ಕೂಡ ಬೇಡ. ಆದರೆ ಇದನ್ನು 2 ರಿಂದ 3 ದಿನದಲ್ಲಿ, ನೆನಪಿರಲಿ 2 to 3 ಡೇಸ್ ಒಳಗಡೆ ಇದನ್ನು ಈ ಪೂರ್ತಿ ಸ್ಟ್ರಕ್ಚರನ್ನು ಕಂಪ್ಲೀಟ್ ಮಾಡ್ಬೋದು. ಇದ್ರ ಜೊತೆಲಿ ಒಂದು ಬೋನಸ್ ಫ್ಯಾಕ್ಟರ್ನ ಹೇಳ್ಬಿಡ್ತೀನಿ. ಇದೇ 30-40 ಫೆನ್ಸಿಂಗ್ ಆಗಬೇಕು ಅಂತಂದ್ರೆ, ಹೌದು, ಏನು ಬಾರ್ ಬಾಯರ್ ಫೆನ್ಸಿಂಗ್ ಇರುತ್ತಲ್ಲ, ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಸ್ನೇಹಿತರೆ? ಫೆನ್ಸಿಂಗ್ ಅನ್ನ ಇವಾಗ ನೀವು 2 ರೀತಿಯಲ್ಲಿ ಹಾಕ್ಬೋದು. ಒಂದು ಚಪ್ಪಡಿ ಫೋಲ್ಸ್ ಬರುತ್ತಲ್ಲ, ಕಲ್ಲಿನ ಫೋಲ್ಸ್ ಬರುತ್ತಲ್ಲ, ಅದು ಹಾಕ್ಬೋದು. ಇಲ್ಲ ಪ್ರೀ ಫ್ಯಾಬ್ರಿಕೇಟೆಡ್ ಫೋಲ್ಸ್ಗಳು ಕೂಡ ಬಂದಿದೆ, ಅದರಲ್ಲಿ ಆಲ್ರೆಡಿ ಹೋಲ್ಸ್ಗಳಿರ್ತವೆ, ಕಬ್ಬಿಣದ ಹುಕ್ಗಳಿರ್ತವೆ. ಸೊ ಇದನ್ನ ನೀವು ಫೆನ್ಸಿಂಗ್ ಹಾಕ್ಲಿಕ್ಕೆ ತುಂಬಾ ಈಸಿ ಇರುತ್ತೆ. ಕಲ್ಲಿಗೆ ನೀವು ಏನು ಹಾಕ್ಬಿಟ್ಟು 2-3 ಬಾರ್ ಬಾಯರ್ ಇದನ್ನ ಬೈಂಡಿಂಗ್ ವೈರ್ ಸುತ್ತಬೇಕು, ಅದೆಲ್ಲ ಇಲ್ಲ, ಡೈರೆಕ್ಟ್ ಆಗಿ ಒಳಗಡೆಯಿಂದ ಎಳ್ಕೊಂಡು ಹೋಗ್ಬಿಡ್ಬೋದು. ಸೊ ಇದನ್ನು ಕೂಡ ನೀವು ಮಾಡ್ಬೋದು ಸ್ನೇಹಿತರೆ. ಹಾಗಾದ್ರೆ ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಸ್ನೇಹಿತರೆ? ಇದಕ್ಕೆ ಖರ್ಚಾಗಕ್ಕಿಂತ ಮುಂಚೆ ನಿಮಗೆ ಮಟೀರಿಯಲ್ಗಳ ಬೆಲೆಗಳನ್ನು ಹೇಳ್ಬಿಡ್ತೀನಿ. ನೀವು ಕಲ್ಲನ್ನ ಯೂಸ್ ಮಾಡ್ತೀರಾ, ಚಪ್ಪಡಿದು ಇನ್ನೊಂದು ಪೋಲ್ ಬರುತ್ತೆ, ಅದು ಯೂಸ್ ಮಾಡ್ತೀನಿ, 100 ರಿಂದ 150 ರೂಪಾಯಿ ಪರ್ ಪೋಲ್ ಆಗುತ್ತೆ. ಇಲ್ಲ ನೀವು ಪ್ರೀ ಫ್ಯಾಬ್ರಿಕೇಟೆಡ್ ಯೂಸ್ ಮಾಡ್ತೀರಾ, ಪೋಲನ್ನು ಯೂಸ್ ಮಾಡ್ತೀರಾ ಅಂದ್ರೆ ಅದು ನಿಮಗೆ 200 ರಿಂದ 250 ರೂಪಾಯಿ ಕಾಸ್ಟ್ ಆಗುತ್ತೆ ಸ್ನೇಹಿತರೆ. ಸೊ ಇವಾಗ ಹೇಳ್ತೀನಿ ಬಾರ್ ಬಾಯರ್ ಎಷ್ಟಾಗಿ ಖರ್ಚಾಗುತ್ತೆ, ಏನು ಫೆನ್ಸಿಂಗ್ ವೈರ್ ಇರುತ್ತಲ್ಲ ಸ್ನೇಹಿತರೆ. ಫೆನ್ಸಿಂಗ್ ವೈರ್ ನಿಮಗೆ 50 ರಿಂದ 60 ರೂಪಾಯಿ ಕಿಲೋ ಸಿಗುತ್ತೆ ಸ್ನೇಹಿತರೆ. 50 ರೂಪಾಯಿ 60 ರೂಪಾಯಿ ಕಿಲೋ ಅಂದರೆ ನಮಗೆ ಎಷ್ಟು ಬಂತು ಸ್ನೇಹಿತರೆ? 51 ಕಿಲೋದಲ್ಲಿ ನಿಮಗೆ 10 ಮೀಟರ್ ವೈರ್ ಸಿಗುತ್ತೆ ಸ್ನೇಹಿತರೆ. ಅಂದರೆ 33 ಫೀಟ್, ನೆನಪಿರಲಿ 33 ಫೀಟ್ ವೈರ್ ಸಿಗುತ್ತೆ ಸ್ನೇಹಿತರೆ. ಸೊ ಹಾಗಾದ್ರೆ ಇದರಿಂದ ಇದು ನಮಗೆ ಎಷ್ಟು ಖರ್ಚಾಗುತ್ತೆ, ಎಷ್ಟು ನಮಗೆ ಬೇಕಾಗುತ್ತೆ ಸ್ನೇಹಿತರೆ? ಇದು ನಿಮಗೆ 130-40 ಸೈಡ್ಗೆ ಹಾಕಬೇಕು ಅಂತಂದ್ರೆ ಮೊದಲು ನಿಮಗೆ ಪೋಲ್ ಎಷ್ಟು ಬೇಕಾಗುತ್ತೆ ಅಂತ ಹೇಳ್ತೀನಿ. ಪೋಲ್ ನಿಮಗೆ 28 ಪೋಲ್ಗಳು ಬೇಕಾಗುತ್ತೆ ಸ್ನೇಹಿತರೆ. ಸೊ 28 ಪೋಲ್ಗೆ ನೀವು ಇದನ್ನ ಹಾಕಿದ್ರೆ, ಯಾವುದನ್ನ ಮಾಡಿದ್ರೆ, ಕಲ್ಲಿನ ಯೂಸ್ ಮಾಡಿದ್ರೆ ಓನ್ಲಿ 2800 ರುಪೀಸ್ ಆಗುತ್ತೆ. ಅದೇ ಇಲ್ಲ ನೀವು ಹಾಕ್ತೀನಿ ಅಂತಂದ್ರೆ ನೀವು ಒಂದು 200 ರುಪೀಸ್ ಹಿಡ್ಕೊಂಡ್ರು ಕೂಡ ನಿಮಗೆ 5500 ಇಂದ 6000 ರುಪೀಸ್ ಖರ್ಚಾಗುತ್ತೆ ಸ್ನೇಹಿತರೆ. ಸೊ ಇವಾಗ ಬರೋಣ ಬಾರ್ ಬಾಯರ್ಗೆ. ಬಾರ್ ಬಾಯರ್ ಎಷ್ಟು ಬೇಕಾಗುತ್ತೆ? ಸೊ ಓವರ್ ಆಲ್ ಆಗಿ ಹಾಕ್ಬೇಕಂದ್ರೆ ಸ್ನೇಹಿತರೆ, ನಾನು ನಿಮಗೆ ಬಾರ್ ಬಾಯರನ್ನು 4 ಇದನ್ನ ಹಾಕಬೇಕು, ಲೆಂತ್ 4 ರೌಂಡ್ಸ್ ಅನ್ನ ಹಾಕ್ಬೇಕಂದ್ರೆ ಎಷ್ಟಾಗುತ್ತೆ ಅಂತ ನಾನು ನಿಮಗೆ ಹೇಳ್ಬಿಡ್ತೀನಿ ಸ್ನೇಹಿತರೆ. ಸೊ 4 ಲೆಂತ್ ಅನ್ನ ಹಾಕ್ಲಿಕ್ಕೆ ನಿಮಗೆ 4 ರೌಂಡ್, ನೆನಪಿರ್ಲಿ 1 2 3 4. ಓಕೆ, ಸೊ ಇದು ಡಿಪೆಂಡ್ಸ್ ಆನ್ ನಿಮಗೆ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು. ಕೆಲವರು 4 ಹಾಕ್ತಾರೆ, ಕೆಲವರು 5 ಹಾಕ್ತಾರೆ, ಕೆಲವರು 3ಕ್ಕೆ ಎಂಡ್ ಮಾಡೋರು ಇದ್ದಾರೆ. ಸೊ ನಾನು ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 4 ಇದನ್ನ ರೋ ಹಾಕ್ತೀನಿ ಅಂದ್ರೂ ಕೂಡ ನಿಮಗೆ ಬೇಕಾಗಿರೋದು 180 ಮೀಟರ್ ಸ್ನೇಹಿತರೆ. ಹೌದು ಸ್ನೇಹಿತರೆ, 180 ಮೀಟರ್ ಬೇಕು, 180 ಮೀಟರ್ ಬೇಕು. 180 ಮೀಟರ್ನ ನೀವು ಕೆಜಿಯಲ್ಲಿ ಕನ್ವರ್ಟ್ ಮಾಡಿದಾಗ, ಯಾಕಂದ್ರೆ 1 ಕೆಜಿಗೆ 10 ಮೀಟರ್ ಬರುತ್ತೆ, ನೆನಪಲ್ಲಿರಲಿ. 1 ಕೆಜಿಗೆ 10 ರಿಂದ 12 ಮೀಟರ್ ಕೂಡ ಬರುತ್ತೆ. ಸೊ ಇವನ್ನ ನೀವು ಕನ್ವರ್ಟ್ ಮಾಡಿದಾಗ ನಿಮಗೆ ಬೇಕಾಗೋದು ಒಂದು ಅಪ್ರಾಕ್ಸಿಮೇಟ್ಲಿ 20 ಕಿಲೋ ಸ್ನೇಹಿತರೆ. 20 ಕೆಜಿ ಬಾರ್ ಬಾಯರ್ ಬೇಕಾಗುತ್ತೆ. ಸೊ ಹಾಗಾದ್ರೆ 1 ಕಿಲೋಗೆ ಎಷ್ಟು ರೇಟ್ ಇದೆ ಸ್ನೇಹಿತರೆ? ತುಂಬಾ ಚೀಪ್ ಅಂದ್ರೆ 50-60 ರೂಪಾಯಿಗೂ ಸಿಗುತ್ತೆ, ಹೈ ಕ್ವಾಲಿಟಿ ಅಂದ್ರೆ 200 ರೂಪಾಯಿಗೂ ಸಿಗುತ್ತೆ. ಬಟ್ ಒಂದು ಸ್ಟ್ಯಾಂಡರ್ಡ್ ಆಗಿರೋದು ಬಾರ್ ಬಾಯರ್ ಬೇಕಂದ್ರೆ ನಿಮಗೆ 100 ರೂಪಾಯಿಗೆ ಸಿಗುತ್ತೆ ಸ್ನೇಹಿತರೆ. ಸೊ ಅದನ್ನ ಇನ್ನುಂಟು ಮಾಡಿದಾಗ ನಿಮಗೆ 2000 ರುಪೀಸ್ ಬಾರ್ ಬಾಯ್ಗೆ ಖರ್ಚಾಗುತ್ತೆ ಸ್ನೇಹಿತರೆ. ಸೊ ಇವಾಗ ಬಿಟ್ಟಿರೋದು ನಿಮಗೆ. ಸೊ ನೀವು ಕಲ್ಲಲ್ಲೇ ಹಾಕ್ತೀರಾ ಅಂತಂದ್ರೆ ಡೆಫಿನೆಟ್ಲಿ ನಿಮಗೆ 2800 ರುಪೀಸ್ ಪ್ಲಸ್ 2000 4800 ರುಪೀಸ್ಗೆ ಆಲ್ ಓವರ್ ಫೆನ್ಸಿಂಗ್ ಹಾಕ್ಬಿಡ್ಬೋದು. ಇಲ್ಲ ಪ್ರೀ ಫ್ಯಾಬ್ರಿಕೇಟೆಡ್ ಹೋಗ್ತೀರಾ ಅಂದ್ರೆ ಅದೊಂದು 6000 ರೂಪಾಯಿ ಆಗುತ್ತೆ. ಅದ್ರ ಜೊತೆಯಲ್ಲಿ ಇದನ್ನೊಂದು 2000 ರುಪೀಸ್, 8000 ರುಪೀಸ್ಗೆ ನೀವು ಆಲ್ ಓವರ್ ಬಾರ್ ಬಾಯರ್ ಫಿನಿಶಿಂಗ್ ಹಾಕ್ಬೋದು ಸ್ನೇಹಿತರೆ. ನನ್ನನ್ನು ರೆಕಮೆಂಡ್ ಮಾಡೋದಿದ್ರೆ ಯಾವತ್ತಿದ್ರು ಇದು ಟೆಂಪರರಿಗೆ ಯೂಸ್ ಮಾಡುವಂಥದ್ದು, ಏನು ಫೆನ್ಸಿಂಗ್ ಆಗ್ತಾರಲ್ಲ ಟೆಂಪರರಿಗೆ ಯೂಸ್ ಮಾಡೋದು ಡೆಫಿನೆಟ್ಲಿ ಯಾವುದು ಕಮ್ಮಿ ಆಗುತ್ತೆ.
ಯಾವುದು ಕಡಿಮೆ ಖರ್ಚಲ್ಲಿ ಆಗುತ್ತೆ. ಸೊ ಅದನ್ನ ಮಾಡೋದು ಉತ್ತಮ ವಿಚಾರದಲ್ಲಿ. ಇದು ಆಕ್ಚುಲಿ ಮಟೀರಿಯಲ್ ಕಾಸ್ಟ್ ಇರುತ್ತೆ, ಇದ್ರ ಜೊತೆಲಿ ನಿಮಗೆ ಲೇಬರ್ ಕೂಡ ಬೇಕಾಗ್ತಾರೆ, ಹಾಗೆ ಸ್ವಲ್ಪ ಸಿಮೆಂಟ್ ಕೂಡ ಬೇಕಾಗುತ್ತೆ. ತುಂಬಾ ಜಾಸ್ತಿ ಸಿಮೆಂಟ್ ಬೇಕಾಗಿಲ್ಲ, ಒಂದು ಅರ್ಧ ಅಥವಾ ಒಂದು ಬ್ಯಾಗ್ ಸಿಮೆಂಟ್ ಅಲ್ಲಿ ನೀವು ಇದನ್ನ ಮಾಡಬಹುದು. ಹಾಗೆ ಇದನ್ನ ಕಂಪ್ಲೀಟ್ ಮಾಡೋಕೆ ನಿಮಗೆ ಜಸ್ಟ್ ಒಂದಿನ ಸಾಕು ಇಬ್ಬರು ಲೇಬರ್ ಜೊತೆ. ಸೊ ಇಬ್ಬರು ಲೇಬರ್ ಒಂದು ಕೂಡ 1500 ಇಂದ 2000 ರೂಪೀಸ್ ಚಾರ್ಜಸ್ ಆಗುತ್ತೆ ಸ್ನೇಹಿತರೆ. ಸೊ ಓವರ್ ಆಲ್ ಆಗಿ 10,000 ರೂಪೀಸ್ ಒಳಗಡೆ ನೀವು ನಿಮ್ಮ ಫೆನ್ಸಿಂಗ್ ಅನ್ನ ಮುಗಿಸಬಹುದು ಸ್ನೇಹಿತರೆ. ಹಾಗಾದ್ರೆ ನೀವು ಕೇಳಬಹುದು ಯಾವುದು ಉತ್ತಮ ಅಂತ ಹೇಳ್ಬಿಟ್ಟು. ಸೊ ನಾನು ನಿಮಗೆ ಫಸ್ಟ್ ಆಗಿ ರೆಕಮೆಂಡ್ ಮಾಡುವಂಥದ್ದು ಪ್ರೀ ಫ್ಯಾಬ್ರಿಕೇಟೆಡ್ ಕಂಪೌಂಡ್ ವಾಲ್ಗಳನ್ನ. ಯಾಕಂದ್ರೆ ಇದನ್ನ ಎರೆಕ್ಟ್ ಮಾಡೋದು ತುಂಬಾ ಈಸಿ, ಒಂದೇ ದಿನದಲ್ಲಿ ಮಾಡ್ಬಿಡ್ಬೋದು. ಅದೇ ರೀತಿ ಇದರ ಮಾಡಿಫಿಕೇಶನ್ ಇರ್ಬೋದು, ಅಥವಾ ಇದನ್ನ ರಿಮೂವ್ ಮಾಡ್ಬೇಕಂದ್ರೂ ಕೂಡ ನೀವು ಈಸಿಯಾಗಿ ಇದನ್ನ ರಿಮೂವ್ ಮಾಡಿಬಿಡ್ಬೋದು ಸ್ನೇಹಿತರೆ. ಪ್ಲಸ್ ಇದ್ರ ರಿಪೇರ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಈಸಿಯಾಗಿ ಮಾಡ್ಬೋದು. ಪ್ಲಸ್ ಇದನ್ನ ರೀಯೂಸಬಲ್ ಆಗಿದೆ. ಇದನ್ನ ಒಂದ್ ಕಡೆಯಿಂದ ಒಂದ್ ವೇಳೆ ಬೇಡ ಅಂದ್ರೂ ಕೂಡ ನೀವು ಇದನ್ನ ಬೇರೆ ಕಡೆ ತಗೊಂಡೋಗ್ಬಿಟ್ಟು ಮೂವ್ ಮಾಡ್ಬೋದು ಸ್ನೇಹಿತರೆ. ಬಟ್ ಉಳಿದ ಏನು ಕಾಂಕ್ರೀಟ್ ವಾಲ್ ಇರ್ಬೋದು, AC ವಾಲ್ಗಳಲ್ಲಿ ಇದು ಅಷ್ಟು ಅಷ್ಟು ಈಸಿ ಅಲ್ಲ. ಅದನ್ನ ಮಾಡಿಫಿಕೇಶನ್ ಇರ್ಬೋದು, ರಿಪೇರ್ ಇರ್ಬೋದು, ಮೂವಂತೂ ಮಾಡೋಕ್ಕಾಗದೇ ಇಲ್ಲ ಬಿಡಿ, ಪೂರ್ತಿ ಒಡೆದೇ ತೆಗಿಬೇಕಾಗುತ್ತೆ. ಸೊ ನಾವು ಮೊದಲನೇದಾಗಿ ರೆಕಮೆಂಡ್ ಮಾಡೋದು ಪ್ರೀಫ್ಯಾಬ್, ಎರಡನೇದಾಗಿ ರೆಕಮೆಂಡ್ ಮಾಡೋದು AC ಡೆಫಿನೆಟ್ಲಿ. ಇದಕ್ಕೆ ಏನು ತುಂಬಾ ಇದ್ರು ಹಣದ ಸ್ವಲ್ಪ ಉಳಿತಾಯ ಆಗುತ್ತೆ. ಏನಂದ್ರೆ ಪ್ಲಾಸ್ಟರಿಂಗ್ದು ತಲೆ ಬಿಸಿ ಇಲ್ಲ, ಡೈರೆಕ್ಟ್ ಆಗಿ ಪಟ್ಟಿ ಮಾಡಿಬಿಟ್ಟು ಪೇಂಟಿಂಗ್ ಮಾಡ್ಬಿಡೋದು. ದೃಢತೆಯಲ್ಲೂ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಸೊ ಮೂರನೇದಾಗಿ ನಾನು ರೆಕಮೆಂಡ್ ಮಾಡೋದು ಫ್ಲೈ ಆಶ್ ಅಥವಾ ನಾರ್ಮಲ್ ಸಾಲಿಡ್ ಬ್ಲಾಕ್ ಸ್ನೇಹಿತರೆ. ಸೊ ಫೆನ್ಸಿಂಗ್ ನಾನು ಆಕ್ಚುಲಿ ನಿಮ್ಮ ನಾಲೆಜ್ಗೋಸ್ಕರ ಹೇಳಿರೋದು ಸ್ನೇಹಿತರೆ. ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಕೆ, ಕನ್ಸ್ಟ್ರಕ್ಷನ್ ರಿಲೇಟೆಡ್ ಅಥವಾ ಬಿಸ್ನೆಸ್ ರಿಲೇಟೆಡ್ ವಿಚಾರಗಳನ್ನು ತಿಳ್ಕೊಳ್ಳೋದು, ದಯವಿಟ್ಟು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋಗಳನ್ನ ಬೇರೆಯವ್ರ ಜೊತೆ, ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಅವರಿಗೂ ಕೂಡ ಇದರಿಂದ ಹೆಲ್ಪ್ ಆಗೋ ಚಾನ್ಸಸ್ ಇದೆ. ಸೊ ಓವರ್ ಆಲ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಏನೇ ಆದ್ರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದ್ರೆ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ.